1975ರಲ್ಲಿ ಥೈಲ್ಯಾಂಡ್ನ ಪಟಾಯಾ ಬೀಚ್ನ ಬಳಿ ಒಬ್ಬ ಮಹಿಳೆಯ ಡೆಡ್ ಬಾಡಿ ಪತ್ತೆಯಾಗುತ್ತೆ. ಅವಳು ಕೇವಲ ಬಿಕಿನಿಯಲ್ಲಿದ್ದಳು. ಆಕೆಯ ಹಣ, ಪಾಸ್ಪೋರ್ಟ್ ಮತ್ತು ಹಲವಾರು ರೀತಿಯ ಡಾಕ್ಯುಮೆಂಟ್ಸ್ಗಳು ನಾಪತ್ತೆಯಾಗಿದ್ದವು. ಇನ್ನೇನು ಈ ಕೇಸ್ನ ಮೇಲೆ ಇನ್ವೆಸ್ಟಿಗೇಷನ್ ಶುರುವೆಯಾಗಿತ್ತು. ಇದೇ ರೀತಿಯ ಹಲವಾರು ಶವಗಳು ದೊರೆಯಲಾರಂಭಿಸಿದವು. 16 ಡಿಸೆಂಬರ್ 1975 ಕೋಕಿ ಹೇಮಕರ್ ಎಂಬ ಮತ್ತೊಬ್ಬ ಮಹಿಳೆಯ ಬಾಡಿ ಪತ್ತೆಯಾಗುತ್ತೆ. ಈಕೆಯೂ ಸಹ ಕೇವಲ ಬಿಕಿನಿಯಲ್ಲಿದ್ದಳು. ಹೀಗೆ ಕೆಲವೇ ದಿನಗಳಲ್ಲಿ ಇದೇ ಪ್ಯಾಟರ್ನ್ನಲ್ಲಿ ಹಲವಾರು ಮಹಿಳೆಯರ ಬಾಡಿಗಳು ಪತ್ತೆಯಾಗಲಾರಂಭಿಸಿದವು. ಇವೆಲ್ಲದರಲ್ಲಿ ಕಾಮನ್ ಆಗಿರೋದು ಒಂದೇ, ಅದು ಬಿಕಿನಿ. ಈ ಎಲ್ಲ ಹತ್ಯೆಗಳ ಹಿಂದೆ ಇದ್ದಂತಹ ವ್ಯಕ್ತಿಯೇ ಚಾರ್ಲ್ಸ್ ಸೋಬ್ರಾಜ್. ಈ ಚಾರ್ಲ್ಸ್ ಸೋಬ್ರಾಜ್ ಯಾರು, ಯಾಕೆ ಈತನನ್ನು ಬಿಕಿನಿ ಕಿಲ್ಲರ್ ಎಂದು ಕರೆಯಲಾಗುತ್ತೆ ಮತ್ತು ಈತ ಭಾರತದಂತೆ ಹಲವಾರು ದೇಶಗಳಲ್ಲಿ ಹೆಣಗಳ ರಾಶಿ ಹಾಕಿದ್ದೇಕೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಏಪ್ರಿಲ್ 1944 ಇಂದು ಒಬ್ಬ ಭಾರತೀಯ ಉದ್ಯಮಿಯ ಮಗನಾಗಿ ವಿಯೆಟ್ನಾಂನ ಸೈಗನ್ನಲ್ಲಿ ಚಾರ್ಲ್ಸ್ ಸೋಬ್ರಾಜ್ನ ಜನನವಾಗುತ್ತೆ. ಚಾರ್ಲ್ಸ್ ಸೋಬ್ರಾಜ್ನ ನಿಜವಾದ ಹೆಸರು ಚಾರ್ಲ್ಸ್ ಗುರ್ಮುಖ್ ಸೋಬ್ರಾಜ್. ಚಾರ್ಲ್ಸ್ನ ತಾಯಿ ವಿಯೆಟ್ನಾಮೀಸ್ ಆಗಿದ್ದಳು ಮತ್ತು ಈತನ ತಂದೆ ಭಾರತೀಯವನಾಗಿದ್ದ. ಒಂದು ಮನೆಯಲ್ಲಿ ಮಗು ಜನಿಸಿದ ನಂತರ ಆ ಮನೆಯಲ್ಲಿ ಸಂತೋಷ, ಖುಷಿ, ಆನಂದ ಮತ್ತು ಸಂಭ್ರಮ ಸಡಗರದಂತೆ ಕತ್ತಲಾಗಿದ್ದ ಮನೆ ಬೆಳಕಾಗಲು ಶುರುವಾಗುತ್ತೆ. ಆದರೆ ಚಾರ್ಲ್ಸ್ ಸೋಬ್ರಾಜ್ನ ಬಾಲ್ಯ ಹೀಗಿರಲಿಲ್ಲ. ಏಕೆಂದರೆ ಚಾರ್ಲ್ಸ್ ಹುಟ್ಟುವಂತ ಸಮಯದಲ್ಲಿ ಚಾರ್ಲ್ಸ್ನ ತಂದೆ ಮತ್ತು ತಾಯಿ ಇಬ್ಬರು ಮದುವೆಯಾಗಿರಲಿಲ್ಲ. ಬದಲಿಗೆ ಇವರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದರು. ಇದರಿಂದ ಚಾರ್ಲ್ಸ್ನ ಜನನದ ಕೆಲವೇ ಸಮಯದ ನಂತರ ಚಾರ್ಲ್ಸ್ನ ತಂದೆ ಈತನನ್ನು ಮತ್ತು ಈತನ ತಾಯಿಯನ್ನು ಬಿಟ್ಟು ಭಾರತಕ್ಕೆ ಹಿಂತಿರುಗಿ ಬಂದರು. ಇದರಿಂದಾಗಿ ಚಾರ್ಲ್ಸ್ನ ತಾಯಿ ತನ್ನ ಮಗನನ್ನು ಸಾಕಲು ಮತ್ತು ತನ್ನ ಒಂಟಿತನದಿಂದ ಹೊರಬರಲು ಒಬ್ಬ ಫ್ರೆಂಚ್ ಆರ್ಮಿ ಆಫೀಸರ್ನೊಂದಿಗೆ ಮದುವೆಯಾದಳು. ಇದರಿಂದ ಇವರು ತಮ್ಮ ಹೊಸ ಜೀವನವನ್ನು ಶುರು ಮಾಡಲು ಫ್ರಾನ್ಸ್ನ ಮಾರ್ಷಲ್ಗೆ ವಲಸೆ ಹೋದರು. ಚಾರ್ಲ್ಸ್ನಿಗೆ ತನ್ನ ಸ್ಟೆಪ್ ಡ್ಯಾಡ್ನಿಂದ ಯಾವತ್ತಿಗೂ ತಂದೆಯ ಸ್ಥಾನ ಸಿಗಲಿಲ್ಲ ಮತ್ತು ಶಾಲೆಯಲ್ಲಿಯೂ ಕೂಡ ಆತನು 2 ತಂದೆಯ ಮಗನೆಂದು ಹೀಯಾಳಿಸಲಾಗುತ್ತಿತ್ತು. ಆದ್ದರಿಂದ ಮೊದಲಿನಿಂದಲೇ ಈತನಲ್ಲಿ ಒಂಟಿತನ ಮತ್ತು ದ್ವೇಷದಂಥ ಭಾವನೆಗಳು ಹುಟ್ಟಿಕೊಂಡವು. ಈ ರೀತಿಯ ಕೆಟ್ಟ ಭಾವನೆ ಮತ್ತು ಒಂಟಿತನ ಈತನನ್ನು ಚಿಕ್ಕ ವಯಸ್ಸಿನಿಂದಲೇ ಕ್ರೈಮ್ನ ಜಗತ್ತಿಗೆ ಸೆಳೆಯಲಾರಂಭಿಸಿದವು. ಚಾರ್ಲ್ಸ್ ಸೋಬ್ರಾಜ್ ತನ್ನ 16ನೇ ವಯಸ್ಸಿನಿಂದಲೇ ಕಳ್ಳರು ಮತ್ತು ಹಲವಾರು ರೀತಿಯ ಕ್ರಿಮಿನಲ್ಸ್ಗಳ ಜೊತೆ ಓಡಾಡಲು ಶುರು ಮಾಡಿದ್ದ. ಇದರಿಂದಾಗಿ ಚಾರ್ಲ್ಸ್ ಸೋಬ್ರಾಜ್ ತನ್ನ 19ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಕಳ್ಳತನಕ್ಕೆ ಕೈ ಹಾಕ್ತಾನೆ. ಆದರೆ ಅವನ ಈ ಪ್ಲಾನ್ ಫೇಲ್ ಆಗುತ್ತೆ. ಈತ ಒಂದು ಜ್ಯುವೆಲರಿ ಶಾಪ್ ಅನ್ನು ಲೂಟಿ ಮಾಡಲು ಹೋಗಿದ್ದ, ಆದರೆ ಪೊಲೀಸರ ಕೈಗೆ ಸಿಕ್ಕಿಕೊಂಡ. ಇದರಿಂದಾಗಿ ಈತನಿಗೆ ಈ ಕಳ್ಳತನದ ಆರೋಪದಲ್ಲಿ 3 ವರ್ಷದ ಜೈಲು ಶಿಕ್ಷೆ ನೀಡಲಾಯಿತು. ಆದರೆ ಈತನಿಗೆ ಈ ಜೈಲು ಒಂದು ಶಿಕ್ಷೆಯಾಗದೆ ಒಂದು ವರದಾನವಾಗಿ ಸಾಬೀತಾಯಿತು. ಏಕೆಂದರೆ ಆ ಜೈಲಿನಲ್ಲಿ ಈತನಂತೆ ಬಂದ ಹಲವಾರು ಕ್ರಿಮಿನಲ್ಸ್ಗಳಿದ್ದರು. ಅದರಿಂದ ಈತ ಹಲವಾರು ಕ್ರೈಮ್ಸ್ಗಳ ಬಗ್ಗೆ ತಿಳಿದುಕೊಂಡ. ಇವಾಗಲೇ ಚಾರ್ಲ್ಸ್ ಸೋಬ್ರಾಜ್ನಿಗೆ ಫಿಲಿಕ್ಸ್ ಎಂಬ ವ್ಯಕ್ತಿಯ ಪರಿಚಯವಾಗುತ್ತೆ. ಫಿಲಿಕ್ಸ್ ಎಂಬ ಈ ವ್ಯಕ್ತಿ ಆ ಸಂದರ್ಭದಲ್ಲಿ ಒಬ್ಬ ಆಕ್ಟಿವಿಸ್ಟ್ ಆಗಿದ್ದ. ಇದರಿಂದ ಚಾರ್ಲ್ಸ್ ಸೋಬ್ರಾಜ್ ಈತನ ಜೊತೆ ಗೆಳೆತನ ಬೆಳೆಸಿಕೊಂಡು ತನ್ನ ನೆಟ್ವರ್ಕ್ ಅನ್ನು ವಿಸ್ತರಿಸಲಾರಂಭಿಸಿದ. ಜೈಲಿನಿಂದ ಬಿಡುಗಡೆಯಾದ ನಂತರ ಚಾರ್ಲ್ಸ್ ಫಿಲಿಕ್ಸ್ನ ಮನೆಯಲ್ಲಿಯೇ ಉಳಿದುಕೊಂಡ. ಫಿಲಿಕ್ಸ್ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದ. ಇದರಿಂದ ಅವನು ಒಂದು ಹೈ ಲೈಫ್ ಸ್ಟೈಲ್ ಅನ್ನು ಮೇಂಟೈನ್ ಮಾಡುತ್ತಿದ್ದ. ಆತನ ಈ ನೆಟ್ವರ್ಕ್ ಅನ್ನೇ ಚಾರ್ಲ್ಸ್ ಕೂಡ ಯೂಸ್ ಮಾಡಿಕೊಳ್ಳಲು ಆರಂಭಿಸಿದ. ಇದರಿಂದ ಚಾರ್ಲ್ಸ್ ಸೋಬ್ರಾಜ್ ತನ್ನ ಅಂಡರ್ವರ್ಲ್ಡ್ ಕನೆಕ್ಷನ್ ಗಳಿಂದ ಕ್ರೈಮ್ ಜಗತ್ತಿನಲ್ಲಿ ತುಂಬಾ ಬೇಗನೆ ಬೆಳೆಯಲಾರಂಭಿಸಿದ. ಒಂದು ಕಡೆ ಈತ ಫಿಲಿಕ್ಸ್ನ ಜೊತೆ ಇದ್ದು ಹೊರ ಜಗತ್ತಿಗೆ ಒಬ್ಬ ಸಮಾಜ ಸುಧಾರಕನಾಗಿದ್ದ ಮತ್ತು ಇನ್ನೊಂದು ಕಡೆ ಕಳ್ಳತನ ಮತ್ತು ದರೋಡೆಯಂತೆ ಹಲವು ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ತೊಡಗಿದ್ದ. ಚಾರ್ಲ್ಸ್ ಫಿಲಿಕ್ಸ್ನ ಜೊತೆ ಇದ್ದು ಹಲವಾರು ಹೈ ಪ್ರೊಫೈಲ್ ಪಾರ್ಟಿಗಳನ್ನು ಕೂಡ ಅಟೆಂಡ್ ಮಾಡುತ್ತಿದ್ದ. ಇಂತಹದೇ ಒಂದು ಪಾರ್ಟಿಯಲ್ಲಿ ಈತನಿಗೆ ಚಾಂಟೆಲ್ ಎಂಬ ಫ್ರೆಂಚ್ ಹುಡುಗಿಯ ಜೊತೆ ಪರಿಚಯವಾಗುತ್ತೆ. ತನ್ನ ಮೊದಲ ಭೇಟಿಯಲ್ಲಿಯೇ ಚಾರ್ಲ್ಸ್ಗೆ ಆಕೆಯ ಮೇಲೆ ಪ್ರೀತಿ ಶುರುವಾಗುತ್ತೆ. ಇದರಿಂದ 1969ರಲ್ಲಿ ಅವನು ಆ ಹುಡುಗಿಗೆ ಪ್ರಪೋಸ್ ಕೂಡ ಮಾಡಿದ. ಆದರೆ ಈತ ಆಕೆಗೆ ಪ್ರಪೋಸ್ ಮಾಡಿದ ದಿನವೇ ಒಂದು ಕಾರಣ ಕಳ್ಳತನದ ಕೇಸ್ನಲ್ಲಿ ಜೈಲಿಗೆ ಹೋಗಬೇಕಾಯಿತು. ಸುಮಾರು 8 ತಿಂಗಳ ಜೈಲು ಶಿಕ್ಷೆಯ ನಂತರ ಈತನನ್ನು ಬಿಡುಗಡೆ ಮಾಡಲಾಗುತ್ತೆ. ಚಾರ್ಲ್ಸ್ ಜೈಲಿನಿಂದ ಬಿಡುಗಡೆಯಾದ ನಂತರ ತನ್ನ ಗರ್ಲ್ ಫ್ರೆಂಡ್ ಚಾಂಟೆಲ್ನ ಜೊತೆ ಮದುವೆ ಆಗಿ 1970ರಲ್ಲಿ ಫ್ರಾನ್ಸ್ ಬಿಟ್ಟು ಯುರೋಪ್ನ ಕಡೆಗೆ ಬರುತ್ತಾನೆ. ಚಾರ್ಲ್ಸ್ ಎಲ್ಲಿಗೆ ಹೋಗುತ್ತಿದ್ದನು ಅಲ್ಲಿಗೆ
ಅವನ ಹಿಂದೆ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಕೂಡ ಬಂದೇ ಬರುತ್ತಿದ್ದವು. ಇದರಿಂದ ಚಾರ್ಲ್ಸನು ಯುರೋಪ್ನ ದೇಶಗಳಲ್ಲಿ ಹೊಸ ಜನರ ಜೊತೆ ಗೆಳೆತನ ಬೆಳೆಸಿಕೊಂಡು ಅವರನ್ನು ಲೂಟಿ ಮಾಡಲು ಶುರು ಮಾಡಿದ್ದ. ಮೊದಲು ಈತ ಜನರ ಸಹಾಯ ಮಾಡುತ್ತಿದ್ದ. ಜನರು ಯಾವುದೇ ಸಮಸ್ಯೆಯಲ್ಲಿದ್ದರೂ ಅವರನ್ನು ಅದರಿಂದ ಹೊರಬರಲು ಸಹಾಯ ಮಾಡುತ್ತಿದ್ದ. ಹೀಗೆ ಈತ ಅವರ ಟ್ರಸ್ಟ್ ಅನ್ನು ಗೆದ್ದು ಆದಷ್ಟು ಅವರ ಹತ್ತಿರವಾಗುತ್ತಿದ್ದ ಮತ್ತು ಒಂದು ಒಳ್ಳೆ ಸಮಯ ನೋಡಿ ಅವರಿಗೆ ಡ್ರಗ್ಸ್ ಕೊಟ್ಟು ಅವರ ಪಾಸ್ಪೋರ್ಟ್, ಹಣ ಮತ್ತು ಹಲವು ರೀತಿಯ ವ್ಯಾಲ್ಯೂಯೇಬಲ್ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಿದ್ದ. ನಂತರ 1971ರ ಆರಂಭದಲ್ಲಿ ಚಾರ್ಲ್ಸ್ ಮತ್ತು ಚಾಂಟೆಲ್ ಭಾರತಕ್ಕೆ ಬಂದರು. ಕೆಲವು ದಿನಗಳ ನಂತರ ಮುಂಬೈನಲ್ಲಿ ಅವರಿಗೆ ಒಂದು ಮಗು ಕೂಡ ಆಯಿತು. ಇವರು ಆ ಮಗುವಿಗೆ ಉಷಾ ಸೋಬ್ರಾಜ್ ಎಂದು ನಾಮಕರಣ ಮಾಡಿದ್ದರು. ಚಾರ್ಲ್ಸ್ ಸೋಬ್ರಾಜ್ನಿಗೆ ಒಂದು ಹೆಣ್ಣು ಮಗುವಾದರೂ ಕೂಡ ಆತನ ತಲೆಯಲ್ಲಿ ಕೇವಲ ಒಂದೇ ಒಂದು ವಿಷಯ ಓಡುತ್ತಿತ್ತು, ಅದು ಕ್ರೈಮ್. ಚಾರ್ಲ್ಸ್ ಭಾರತದಲ್ಲಿ ಮೊದಲು ಸಣ್ಣ ಪುಟ್ಟ ಕಳ್ಳತನ ಮಾಡುತ್ತಾ ತುಂಬ ಬೇಗನೆ ಒಬ್ಬ ದೊಡ್ಡ ಸ್ಮಗ್ಲರ್ ಆಗಿ ಹೊರಹೊಮ್ಮಲಾರಂಭಿಸಿದ. 1971ರಲ್ಲಿ ಚಾರ್ಲ್ಸ್ ಸೋಬ್ರಾಜ್ ಒಬ್ಬ ವ್ಯಕ್ತಿಗೆ ಗುಂಡಿಟ್ಟು ಕೊಂದ ಪ್ರಕರಣದಲ್ಲಿ ದೆಹಲಿ ಪೊಲೀಸರ ಕೈಗೆ ಸಿಕ್ಕಿಕೊಳ್ತಾನೆ. ಆದರೂ ಕೂಡ ಚಾರ್ಲ್ಸ್ ತುಂಬ ಬೇಗನೆ ಅವರ ಕೈಯಿಂದಲೂ ಕೂಡ ಬಿಡಿಸಿಕೊಂಡು ಅಫ್ಘಾನಿಸ್ತಾನದ ಕಾಬೂಲ್ಗೆ ತನ್ನ ಹೆಂಡತಿ ಮತ್ತು ಮಗಳ ಜೊತೆ ಓಡಿ ಹೋದ. ಅಲ್ಲಿಯೂ ಕೂಡ ಹಲವು ರೀತಿಯ ಕಳ್ಳತನ ಮಾಡಿದ್ದ ಎಂದು ಹಲವು ಪುಸ್ತಕ ಮತ್ತು ಆರ್ಟಿಕಲ್ಗಳಲ್ಲಿ ವರದಿಯಾಗಿದೆ. ಹೀಗೆ ಈತ 1971ರ ಅಂತ್ಯದ ವೇಳೆ ಅಫ್ಘಾನಿಸ್ತಾನನ್ನು ಬಿಟ್ಟು ಪಾಕಿಸ್ತಾನದ ರಾವಲ್ಪಿಂಡಿಗೆ ತಲುಪುತ್ತಾನೆ. ಇಲ್ಲಿ ಕೆಲವು ವರ್ಷಗಳ ಕಾಲ ಈತ ಇಲ್ಲಿಗಲ್ ವೆಪನ್ಸ್ ಮತ್ತು ಕದ್ದ ಕಾರುಗಳನ್ನು ಸ್ಮಗ್ಲಿಂಗ್ ಮಾಡುತ್ತಿದ್ದ. ಚಾರ್ಲ್ಸ್ ಸೋಬ್ರಾಜ್ ಎಂತಹದೇ ವ್ಯಕ್ತಿ ಇದ್ದರೂ ಕೂಡ ಅವರನ್ನು ತನ್ನ ಮಾತುಗಳಲ್ಲಿ ಮ್ಯಾನಿಪುಲೇಟ್ ಮಾಡುವಲ್ಲಿ ಮಾಸ್ಟರ್ ಆಗಿದ್ದ. ಹಾಗೆಯೇ ಈತ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡು ಒಬ್ಬ ಶ್ರೀಮಂತ ವ್ಯಕ್ತಿಯಂತೆ ಓಡಾಡಲು ಶುರು ಮಾಡಿದ್ದ. ತನ್ನ ಲುಕ್ಸ್ಗಳು ಮತ್ತು ಮಾತುಗಳಿಂದ ಬಂದ ಶ್ರೀಮಂತ ಟೂರಿಸ್ಟ್ ಹುಡುಗಿಯರನ್ನು ತನ್ನ ಬಲೆಗೆ ಹಾಕಿಕೊಳ್ಳುತ್ತಿದ್ದ. ಆ ಹುಡುಗಿಯರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಟ್ರಸ್ಟ್ ಅನ್ನು ಗೆದ್ದು ಅವರ ಜೊತೆ ಗೆಳೆತನ ಬೆಳೆಸಿಕೊಳ್ಳುತ್ತಿದ್ದ. ನಂತರ ಒಂದು ಒಳ್ಳೆಯ ಸಮಯ ನೋಡಿಕೊಂಡು ಅವರಿಗೆ ಡ್ರಗ್ಸ್ ಕೊಟ್ಟು ಅವರ ಹತ್ತಿರವಿದ್ದಂಥ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಮತ್ತು ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಿದ್ದ. ಇದೇ ರೀತಿಯ ಪ್ಯಾಟರ್ನ್ ನಲ್ಲಿ ಹಲವು ಕ್ರೈಮ್ಗಳು ಆಗುತ್ತಲೇ ಇದ್ದವು. ಆದರೆ ಚಾರ್ಲ್ಸ್ ಸೋಬ್ರಾಜ್ನ ಜೀವನ ಒಂದು ಹೊಸ ತಿರುವು ಪಡೆದುಕೊಂಡಿದ್ದು 1975ರಲ್ಲಿ. 1975ರಲ್ಲಿ ಥೈಲ್ಯಾಂಡ್ನ ಪಟಾಯಾ ಬೀಚ್ನ ಬಳಿ ಒಬ್ಬ ಮಹಿಳೆಯ ಡೆಡ್ ಬಾಡಿ ಪತ್ತೆಯಾಗುತ್ತೆ. ಅವಳು ಕೇವಲ ಬಿಕಿನಿಯಲ್ಲಿದ್ದಳು. ಆಕೆಯ ಹಣ, ಪಾಸ್ಪೋರ್ಟ್ ಮತ್ತು ಹಲವಾರು ರೀತಿಯ ಡಾಕ್ಯುಮೆಂಟ್ಸ್ಗಳು ನಾಪತ್ತೆಯಾಗಿದ್ದವು. ಇನ್ನೇನು ಈ ಕೇಸ್ನ ಮೇಲೆ ಇನ್ವೆಸ್ಟಿಗೇಷನ್ ಶುರುವೆಯಾಗಿತ್ತು. ಇದೇ ರೀತಿಯ ಹಲವಾರು ಶವಗಳು ದೊರೆಯಲಾರಂಭಿಸಿದವು. 16 ಡಿಸೆಂಬರ್ 1975 ಕೋಕಿ ಹೇಮಕರ್ ಎಂಬ ಮತ್ತೊಬ್ಬ ಮಹಿಳೆಯ ಬಾಡಿ ಪತ್ತೆಯಾಗುತ್ತೆ. ಈಕೆಯೂ ಸಹ ಕೇವಲ ಬಿಕಿನಿಯಲ್ಲಿದ್ದಳು. ಹೀಗೆ ಕೆಲವೇ ದಿನಗಳಲ್ಲಿ ಇದೇ ಪ್ಯಾಟರ್ನ್ನಲ್ಲಿ ಹಲವಾರು ಮಹಿಳೆಯರ ಬಾಡಿಗಳು ಪತ್ತೆಯಾಗಲಾರಂಭಿಸಿದವು. ಇವೆಲ್ಲದರಲ್ಲಿ ಕಾಮನ್ ಆಗಿರೋದು ಒಂದೇ, ಅದು ಬಿಕಿನಿ. ಈ ಎಲ್ಲ ಹತ್ಯೆಗಳ ಹಿಂದೆ ಇದ್ದಂತಹ ವ್ಯಕ್ತಿಯೇ ಚಾರ್ಲ್ಸ್ ಸೋಬ್ರಾಜ್. ಅದರಿಂದ ಈತನನ್ನು ಮೀಡಿಯಾಗಳಲ್ಲಿ ಬಿಕಿನಿ ಕಿಲ್ಲರ್ ಎಂದು ಕರೆಯಲಾಗುತ್ತಿತ್ತು. ಇದರಿಂದ ಥೈಲ್ಯಾಂಡ್ನಲ್ಲಿ ಒಂದು ಆತಂಕದ ವಾತಾವರಣ ಮೂಡಿತು. ಅದಕ್ಕೆ ಇದರ ಹಿಂದೆ ಇದ್ದಂತಹ ಚಾರ್ಲ್ಸ್ ಸೋಬ್ರಾಜ್ನನ್ನು ಥೈಲ್ಯಾಂಡ್ನ ಪೊಲೀಸರು ಹುಡುಕಲಾರಂಭಿಸಿದರು. ಆದರೆ ಈಗಾಗಲೇ ಚಾರ್ಲ್ಸ್ ಥೈಲ್ಯಾಂಡ್ ಅನ್ನು ಬಿಟ್ಟು 18 ಡಿಸೆಂಬರ್ 1975ರಂದು ನೇಪಾಳ್ಗೆ ಬಂದ. ಈಗಾಗಲೇ ಥೈಲ್ಯಾಂಡ್ನಂತೆ ಹಲವಾರು ದೇಶದ ಪೊಲೀಸರು ಈತನ ಹಿಂದೆ ಬಿದ್ದಿದ್ದರು. ಆದರೂ ಕೂಡ ಈತ ನೇಪಾಳದಲ್ಲಿ ಸುಮ್ಮನೆ ಕೂಡಲಿಲ್ಲ. ಈತ ಮತ್ತು ಈತನ ಗೆಳೆಯ ಅಜಯ್ ಚೌಧರಿ ಈ ಇಬ್ಬರೂ ಸೇರಿ ಡಿಸೆಂಬರ್ 21ರಂದು 26 ವರ್ಷದ ಕೆನಡಾದ ಲಾರೆನ್ ಕ್ಯಾರಿಯರ್ ಮತ್ತು 29 ವರ್ಷದ ಮತ್ತೊಬ್ಬ ಮಹಿಳೆಯನ್ನು ಕೊಂದು ಅವರನ್ನು ಕೂಡ ಲೂಟಿ ಮಾಡಿದರು. ಫೈನಲಿ 1976 ಚಾರ್ಲ್ಸ್ ಸೋಬ್ರಾಜ್ ಮತ್ತೆ ಭಾರತಕ್ಕೆ ಬಂದ. ಈ ಬಾರಿ ಅವನು ದೆಹಲಿಯ ವಿಕ್ರಮ್ ಹೋಟೆಲ್ನಲ್ಲಿ ಒಂದು ದೊಡ್ಡ ಕ್ರೈಮ್ ಪ್ಲಾನ್ ಮಾಡ್ತಾನೆ. ಫ್ರಾನ್ಸ್ನಿಂದ ಬಂದ 60 ವಿದ್ಯಾರ್ಥಿಗಳ ನೀರಿನಲ್ಲಿ ಡ್ರಗ್ ಅನ್ನು ಬೆರೆಸಿ ಅವರನ್ನು ಲೂಟಿ ಮಾಡುವ ಪ್ಲಾನ್ ಮಾಡಿದ್ದ. ಆದರೆ ಈ ಬಾರಿ ಈತನ ಪ್ಲಾನ್ ಫೇಲ್ ಆಯಿತು. ಆದರೂ ಕೂಡ ಆತನು ಕೊಟ್ಟ ಡ್ರಗ್ ದಿಂದ ಒಬ್ಬ ವಿದ್ಯಾರ್ಥಿಯ ಮರಣ ಕೂಡ ಆಗುತ್ತೆ. ಇದರಿಂದಲೇ ಈತನನ್ನು ಪೊಲೀಸರು ಬಂಧಿಸುತ್ತಾರೆ. ಆದರೆ ಈ ಬಾರಿ ಈತನಿಗೆ ಮೊದಲಿನಂತೆ ತಪ್ಪಿಸಿಕೊಳ್ಳಲು ಯಾವುದೇ ಚಾನ್ಸ್ ಕೊಡಲಿಲ್ಲ. ಕೊನೆಗೂ ಈತನಿಗೆ ತಿಹಾರ್ ಜೈಲಿಗೆ ಸಾಗಿಸಲಾಗುತ್ತೆ. ಕೆಲವು ಸೋರ್ಸ್ಗಳ ಪ್ರಕಾರ ಹೇಳಲಾಗುತ್ತೆ, ಈತ ತಿಹಾರ್ ಜೈಲಿನಲ್ಲೂ
ಜೈಲರ್ಗಳಿಗೆ ಲಂಚವನ್ನು ಕೊಟ್ಟು ತನಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ತರಿಸಿಕೊಳ್ಳುತ್ತಿದ್ದನಂತೆ. ಇನ್ನೊಂದು ಕಡೆ ಥೈಲ್ಯಾಂಡ್ ಸರ್ಕಾರ ಚಾರ್ಲ್ಸ್ ಸೋಬ್ರಾಜ್ನನ್ನು ಹ್ಯಾಂಡ್ ಓವರ್ ಮಾಡಲು ಭಾರತ ಸರ್ಕಾರದೊಂದಿಗೆ ಮಾತುಕತೆ ಮುಂದುವರಿಸಿತು. ಈಗಾಗಲೇ ಭಾರತ ಸರ್ಕಾರ ಚಾರ್ಲ್ಸ್ನಿಗೆ 12 ವರ್ಷದ ಜೈಲು ಶಿಕ್ಷೆ ನೀಡಿತು. ಆದರೂ ಕೂಡ ಥೈಲ್ಯಾಂಡ್ನಲ್ಲಿ ಈತನ ಮೇಲೆ ಹಲವಾರು ಹತ್ಯೆಗಳಿದ್ದರಿಂದ 1985ರಲ್ಲಿ ಭಾರತ ಸರ್ಕಾರ ಈತನನ್ನು ಥೈಲ್ಯಾಂಡ್ಗೆ ಒಪ್ಪಿಸಲು ಮುಂದಾಗುತ್ತೆ. ಒಂದು ವೇಳೆ ಚಾರ್ಲ್ಸ್ ಥೈಲ್ಯಾಂಡ್ನ ಕೈಗೆ ಸೇರಿದರೆ ಆತನಿಗೆ ಮರಣದಂಡನೆ ಫಿಕ್ಸ್ ಆಗಿತ್ತು. ಆದರೆ ಒಂದು ವೇಳೆ ಆತನ ಮೇಲಿದ್ದ ಆರೋಪಗಳು 20 ವರ್ಷ ದಾಟಿದರೆ ಆತನಿಗೆ ಮರಣದಂಡನೆ ಆಗೋದಿಲ್ಲ. ಈ ವಿಷಯ ಚಾರ್ಲ್ಸ್ನಿಗೂ ಕೂಡ ಗೊತ್ತಿತ್ತು. ಇದರಿಂದ ಈತ ಮತ್ತೆ ಭಾರತದ ಜೈಲಿನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಇದರಿಂದ ಈತನ ಮೇಲೆ ಜೈಲ್ ಬ್ರೇಕ್ನ ಕೇಸ್ ಆಗುತ್ತೆ. ಇದರಿಂದ ಈತ ಮತ್ತೆ ಇದೇ ಜೈಲಿನಲ್ಲಿ ಇರಬಹುದು. ಮುಂದೆ ಹೀಗೆಯೇ ಆಗುತ್ತೆ. ಆತ ಕೆಲವರ ಸಹಾಯದಿಂದ ತಿಹಾರ್ ಜೈಲಿನಿಂದ ಓಡಿ ಹೋಗ್ತಾನೆ. ಸುಮಾರು 20 ದಿನಗಳ ನಂತರ 6 ಏಪ್ರಿಲ್ 1986ರಂದು ಈತನನ್ನು ಮತ್ತೆ ಅರೆಸ್ಟ್ ಮಾಡಲಾಗುತ್ತೆ. ಇದರಿಂದಾಗಿ ಈತನನ್ನು 1997ರವರೆಗೆ ಭಾರತದಲ್ಲಿಯೇ ಜೈಲು ಶಿಕ್ಷೆ ವಿಧಿಸಲಾಯಿತು. ನಂತರ 1997ರಲ್ಲಿ ಈತನನ್ನು ಫ್ರಾನ್ಸ್ಗೆ ಡಿಪೋರ್ಟ್ ಮಾಡಲಾಗುತ್ತೆ. ಚಾರ್ಲ್ಸ್ ಸೋಬ್ರಾಜ್ ಫ್ರಾನ್ಸ್ನಲ್ಲಿಯೇ ಕೆಲವು ವರ್ಷಗಳವರೆಗೆ ಇದ್ದು ಮತ್ತೆ ನೇಪಾಳ್ಗೆ ಬರ್ತಾನೆ. ಆದರೆ ನೇಪಾಳದಲ್ಲಿ ಅವನ ಮೇಲೆ ಇನ್ನೂ 2 ಕೊಲೆಯ ಪ್ರಕರಣಗಳಿದ್ದವು. ಇದರಿಂದ ಈತನನ್ನು ಮತ್ತೆ ಅರೆಸ್ಟ್ ಮಾಡಲಾಗುತ್ತೆ. ಚಾರ್ಲ್ಸ್ನು ತನ್ನ ಮೇಲಿದ್ದ ಆರೋಪಗಳನ್ನು ಒಪ್ಪಿಕೊಳ್ಳೋದಿಲ್ಲ. ಆದರೂ ಕೂಡ ಈತನು 1975ರಲ್ಲಿ ಮಾಡಿದ್ದ 2 ಟೂರಿಸ್ಟ್ಗಳ ಹತ್ಯೆಯಿಂದ ಈತನಿಗೆ ಜೀವಾವಧಿ ಶಿಕ್ಷೆ ನೀಡಲಾಗುತ್ತೆ. ಈತನ ಪರವಾಗಿದ್ದ ಶಾಕುಂತಲಾ ಥಾಪಾ ಎಂಬ ವಕೀಲರು ಅನೇಕ ಬಾರಿ ಈತನ ಶಿಕ್ಷೆಯನ್ನು ಮನ್ನಿಸಲು ಕೋರ್ಟ್ನ ಬಾಗಿಲು ತಟ್ಟಿದರು. ಕೊನೆಗೂ 2022ರ ಡಿಸೆಂಬರ್ 23ರಂದು ನೇಪಾಳದ ಹೈಕೋರ್ಟ್ ಈತನನ್ನು ಬಿಡುಗಡೆ ಮಾಡುತ್ತೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಚಾರ್ಲ್ಸ್ನ ಪರವಿದ್ದಂತ ವಕೀಲರ ಮಗಳಿಗೆ ಈತನ ಮೇಲೆ ಪ್ರೀತಿ ಶುರುವಾಗುತ್ತೆ. ಆಕೆ ಕೇವಲ 20 ವರ್ಷದವಳು, ಆದರೆ ಈತ ಸುಮಾರು 50 ವರ್ಷದವ. I am mature enough to decide my own things and I know what I'm good in. But age does not make a difference because he does not retard anything. He is active, he is fresh. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. How many times do you think you did that? I did so many times as I've had. 20? 120? Maybe 100.